ಇತ್ತ ರಾಮುಲು ಪರವಾಗಿ ವಿಜೇಂದ್ರ ಮಾತನಾಡಿಲ್ಲ ಅನ್ನೋದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬಿವೈ ವಿಜೇಂದ್ರ ಫೋನ್ ಮಾಡಿದ್ರು. ಶ್ರೀರಾಮುಲು ಅವರೇ, ನಿಮಗೆ ನೋವಾಗಿದೆ ಅಂತ ಗೊತ್ತು, ನಿಮ್ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಅದೇನೇ ಇರಲಿ, ಅವರೀಗ ಬಿಜೆಪಿ ರಾಜ್ಯಾಧ್ಯಕ್ಷರು, ಈ ವಿಚಾರವನ್ನ ಬೆಳೆಸಲ್ಲ ಅಂತ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕೊಟ್ಟಿರುವಂತಹ ಹೇಳಿಕೆ ಹೌದವರಿಗೆ ಬೇಸರವಾಗಿತ್ತು, ಅದನ್ನ ಹೇಳ್ಕೊಂಡಿದ್ರು ಕೂಡ. ಇದೀಗ ನಿನ್ನೆ ದಿನ ವಿಜೇಂದ್ರ ಅವರೇ ಫೋನ್ ಮಾಡಿದ್ರು, ಮಾತನಾಡಿದ್ದಾರೆ ಅಂತ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ನಿಮಗೆ ನೋವಾಗಿದೆ ಅನ್ನೋದು ಗೊತ್ತಿದೆ, ನಾವು ನಿಮ್ ಜೊತೆಗೆ ಇದ್ದೀವಿ ಅಂತ ಹೇಳಿದಾರಂತೆ. ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಅನ್ನೋಂಥದ್ದು ಬಹಳ ಮುಖ್ಯ. ಆ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ರಾಜಕಾರಣದಲ್ಲಿ ಯಾವುದೇ ಅಸ್ತಿತ್ವನೂ ಉಳಿಯಲ್ಲ. ಹಂಗಾಗಿ ನಾನು ಅನೇಕ ಬಾರಿ ಕೂಡ ಸ್ವಾಭಿಮಾನಕ್ಕೆ ತೊಂದರೆ ಆದಂಥ ಟೈಮಲ್ಲಿ ಕೂಡ, ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನೋಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಎಲ್ಲ ಧರ್ಮೀಯರ ಜನರು ರಾಮುಲು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ. ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ. ಗೌರವ ಕೊಟ್ಟರೆ ನಾನು ಯಾರ ಮನೆ ಹತ್ರನೂ ಹೋಗಿ ಒಬ್ಬ ಸೇವಕನಾಗಿ ದುಡಿಯೋಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದೆ ಅಂದರೆ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮುಲು ಅವ್ರ ಪರವಾಗಿ ನಿನ್ನೆಯಿಂದ ಭಾಳಷ್ಟು ಮಂದಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಮುಲು ಅವರು ಒಬ್ಬ ಒಳ್ಳೆ ಜನನಾಯಕ, ಒಳ್ಳೆ ಬಡವ್ರ ಪರವಾಗಿ ಇರೋಂಥ ನಾಯಕ ಅನ್ನೋಂಥದ್ದು ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆ ಎಲ್ಲ ಸಪೋರ್ಟ್ ಮಾಡ್ಕೊತ ಬಂದಿದ್ದಾರೆ. ಅವ್ರು ಇಟ್ಟಂಥ ವಿಶ್ವಾಸ ಯಾವತ್ತೂ ಕೂಡ ನಾನು ಚ್ಯುತಿ ಬರಲಾರ್ದಂತೆ ನಾನು ನಡ್ಕೊತೀನಿ. ನಾನು ಡೆಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀನಿ. ಫಿಕ್ಸ್ ಮಾಡಿಕೊಂಡು ಮತ್ತು ಅವರೆಲ್ಲ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ನನ್ನ ಮನಸ್ಸಲ್ಲಿರೋಂಥ ಎಲ್ಲ ವಿಚಾರಗಳನ್ನು, ಯಾಕಂದರೆ ನಾನು ಯಾವತ್ತೂ ಕೂಡ ಏನು ಬಯಸ್ತೀನಿ ಅಂದರೆ, ನಾನು ಜಾಸ್ತಿ ಬಯಸೋಕೆ ಹೋಗಲ್ಲ. ನಾನೊಬ್ಬ ಕೂಲಿಕಾರನಿಂದಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳೋವಂಥವ್ನು. ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ, ನನಗೆ ಅಗೌರವ ಮಾಡೋಂಥ ಕೆಲಸ ಮಾಡಬೇಡ್ರಿ, ನನಗೆ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ತೊಂದರೆ ಮಾಡೋಂಥ ಕೆಲಸ ಮಾಡಬೇಡ್ರಿ. ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ, ಗೌರವ ಸಲುವಾಗಿ ಬದುಕಿದ್ದೀನಿ, ಬಡವ್ರ ಸಲುವಾಗಿ ನಾನು ಬದುಕಿದ್ದೀನಿ. ನನ್ನ ಜೀವನನೇ ನಾನು ಅರ್ಪಣೆ ಮಾಡಿದ್ದೀನಿ ರಾಜ್ಯದ ಜನರ ಸಲುವಾಗಿ. ನನ್ನ ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆಗಂತ ಅಪಮಾನ ಮಾಡೋಂಥ ಕೆಲಸ ಮಾಡಿದರೆ ನಾನು ನೋವು ಪಡೋದು ಅದು ಬಿಟ್ಬಿಡ್ರಿ. ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ನೋವನ್ನು ಪಡಿತಾರನ್ನಂಥದ್ದು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಹೇಳ್ಬರುವಂಥ ಕೆಲಸ ನಾನು ಮಾಡ್ತೀನಿ.